ಸಿವಿವಿ 110ನೇ ಜಯಂತಿ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ 2811 ಯೂನಿಟ್ಸ್ ರಕ್ತ ಸಂಗ್ರಹ. ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿ ಸಿವಿವಿ ಪಂಚಗಿರಿ ದತ್ತಿ ಮತ್ತು ಸಿವಿವಿಯವರ 110ನೇ ಜಯಂತಿಯ ಅಂಗವಾಗಿ ಇಂದು ಭಾವುಕತೆ ತುಂಬಿದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. BGS ಪಾಲಿಟೆಕ್ನಿಕ್ ಕಾಲೇಜಿಂದ ಬಂದಿರೋದು. ನಮಗೇನೋ ಬ್ಲಡ್ ಕೊಡೋದ ಮೇಲೆ ಇಂಟ್ರೆಸ್ಟ್ ಇತ್ತು, ಅದಕ್ಕೆ ಕೊಟ್ಟಿದ್ದು. ಒಳ್ಳೆ ಕೆಲಸ ಇದು ಮಾಡೋದು, ಬ್ಲಡ್ ಕೊಡೋದು. ಅವ್ರೂ ಬ್ಲಡ್ ಕೊಟ್ಟರೆ ಅವ್ರಿಗೂ ಲೈಕ್ ಏನಾದರೂ ನಮ್ಗೆ ಬ್ಲಡ್ ಏನಾದರೂ ಇದ್ದರೆ ಅದೆಲ್ಲ ಹೋಗುತ್ತೆ. ಅದು ನಮಗೆ ಒಳ್ಳೆಯದು ಕೊಡೋದ್ರಿಂದ. I'm here for donating blood, and I think that is the best thing any person can do to save lives. And since they are doing such a wonderful job of conducting a blood donation camp, I thought I also would want to be a part of this noble thing, and that's why I'm here. ಈ ಶಿಬಿರದಲ್ಲಿ ಜನರು ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಮಾನವೀಯತೆಯ ಉದಾತ್ತ ಉದಾಹರಣೆ ನೀಡಿದರು. ಶಿಬಿರದ ಒಟ್ಟು ಫಲಿತಾಂಶದಂತೆ 2211 ಯೂನಿಟ್ಸ್ ರಕ್ತವನ್ನು ಸಂಗ್ರಹಿಸುವ ಮೂಲಕ ಇದು ಒಂದು ದಾಖಲೆ ಬರೆದ ಕಾರ್ಯಕ್ರಮವಾಗಿ ಗುರುತಿಸಿತು. ತಿಂಗಳಿಂದ ನಮ್ಮ ಎರಡೂ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಸಿಬ್ಬಂದಿ ವರ್ಗದವರ ಶ್ರಮ ಇವತ್ತು ಫಲ ಆಗಿ ಬಂದಿದೆ. ಇವತ್ತು ರಕ್ತದಾನ ಎಷ್ಟು ಮಹತ್ವ ಪಡ್ಕೊಂಡಿದೆ ಇದರ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಜನಕ್ಕೆ ಎಲ್ರಿಗೂ ಗೊತ್ತಿದೆ. ಇವತ್ತು ನಿಜವಾಗ್ಲೂ ಸಹ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ ಜನನ ಕರ್ಕೊಂಡ್ಬರೋದು ಬೇರೆ ಥರ, ಆದರೆ ರಕ್ತದಾನಕ್ಕೆ ಜನ ಬರ್ತಾ ಇದ್ದಾರಲ್ವಾ, ಅದು ಸ್ವಯಂ ಪ್ರೇರಿತರಾಗಿ ಬರ್ತಾ ಇರ್ತಕ್ಕಂಥದ್ದು. ರಕ್ತದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿ ಇವತ್ತು ನಾವು ಎಷ್ಟೇ ಮನವಿ ಮಾಡ್ಬೋದು, ಎಷ್ಟೇ ಜಾಗೃತಿ ಮೂಡಿಸ್ಬೋದು, ಇಲ್ಲಿ ಬಂದು ರಕ್ತದಾನ ಮಾಡಿರ್ತಕ್ಕಂಥದ್ದು ಇವತ್ತು ಆ ದಾನಿಗಳು ಇವತ್ತು ನಿಜವಾಗ್ಲೂ ಸಹ ನಾವು ಮೆಚ್ಚಲೇಬೇಕಾಗ್ತದೆ. ಆ ರಕ್ತದಾನಕ್ಕೆ ಬಂದಿರತಕ್ಕಂಥದ್ದು ಇದರ ಎಲ್ಲ ಸಂಪೂರ್ಣ ಕ್ರೆಡಿಟ್ ಯಾರಿಗಾದ್ರೂ ಸೇರುತ್ತೆ ಅಂತಂದ್ರೆ ಚಿಕ್ಕಬಳ್ಳಾಪುರದ ಜನತೆಗೆ. ಇವತ್ತು ನಾವೇನೇ ಮನವಿ ಮಾಡಿದ್ರು ಸಹ ಅದಕ್ಕೆ ಸ್ಪಂದಿಸಿ ಬಂದು ಇಂಥದ್ದೊಂದು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲದೆ, ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಯಾವುದೇ ಇಲ್ಲದೆ ಎಲ್ಲರೂ ಭಾಗವಹಿಸಿ ಇವತ್ತು ಈ ರಕ್ತದಾನವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಈ ಶಿಬಿರದ ಯಶಸ್ಸಿಗೆ ಸಹಕಾರ ನೀಡಿದ ಎಲ್ಲ ರಕ್ತದಾನಿಗಳಿಗೂ ಹಾಗೂ ಸಂಘಟಕರಿಗೂ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ಬಹುತೇಕ ಬ್ಲಡ್ ಬ್ಯಾಂಕ್ಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಬ್ಲಡ್ ಸಂಗ್ರಹ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ರಕ್ತದಾನ ಕೊಡೋದ್ರ ಮೂಲಕ ಅವರ ಒಂದು ಮನಸ್ಥಿತಿಯನ್ನು, ಪರೋಪಕಾರಿ ಜೀವನವನ್ನು, ಪರೋಪಕಾರಿ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷಕರ. ಅದರಲ್ಲಿ ಕೂಡ ನಮ್ಮ CV ವೆಂಕಟರಾಯಪ್ಪನವರ ಮೊಮ್ಮಕ್ಕಳು ಮತ್ತು CV ವೆಂಕಟಪತಪ್ಪ ಅಂತೇಳಿ ಟ್ರಸ್ಟ್ ಏನಿದೆ ಅದರ ಗೌರವ ಅಧ್ಯಕ್ಷರು, ಯುವ ನಾಯಕರು ಆಗಿರ್ತಕ್ಕಂಥ ನಮ್ಮ ನವೀನ್ ಕಿರಣ್ರವರು ಪ್ರತಿ ವರ್ಷ ಕೂಡ ಅವರ ತಾತನವರ 110ನೇ ಜಯಂತಿ ಈ ವರ್ಷ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತಾರೆ ಇದೇ ರೀತಿ. ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಸಾವಿರಾರು ಯುವಕರು, ಸಾವಿರಾರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ, ಸೃಷ್ಟಿ ಮಾಡಲಿಕ್ಕೆ, ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ, ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ. ಇವತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಮೆಷಿನ್ ಟು ಲರ್ನಿಂಗ್ ಇದೆ. ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಜೀವವನ್ನು ಉಳಿಸ್ಬೇಕು ಅಂತಂದರೆ ರಕ್ತದಾನ ಒಂದೇ. ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ.